ನೀವು ಬಿ ಕೆ ಫಿಲ್ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಅಗ್ನಿವೀರ್ ಜೆ ಡಿ ಸಂಬಂಧಪಟ್ಟಂತೆ ಆಫೀಸಿಯಲ್ ಟೆಸ್ಟ್ಗಳನ್ನು ಬಿಡಿಸ್ತಾ ಇದ್ದೀವಿ. 19 ಟೆಸ್ಟ್ಗಳನ್ನು ಬಿಡಿಸಿದ್ದೀವಿ. ಈಗಿನ ಕ್ಲಾಸಲ್ಲಿ 20ನೇ ಟೆಸ್ಟನ್ನು ಬಿಡಿಸ್ತಾ ಹೋಗೋಣ. ಯಾವ ರೀತಿ ಕ್ವಶನ್ಸ್ ಅದಾವೆ ಅಂತೇಳಿ ನಿಮ್ಗೆ ಗೊತ್ತಾಗ್ತಾ ಇದೆ. ಆದಷ್ಟು ಎಲ್ಲರೂ ಜಿ ಕೆ ಸೈನ್ಸನ್ನು ಜಾಸ್ತಿ ನೋಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಮ್ಯಾಥ್ಸು ರೀಸನಿಂಗ್ ಬಿಟ್ಟು ಎಲ್ಲವೂ ಈ 50 ಕ್ವಶನ್ಸನ್ನು ಸೊಲ್ಯೂಷನ್ ಮಾಡಿರಿ ಅಂತ ಹೇಳಿದ ತಕ್ಷಣ ನಾನು ಎಲ್ಲ ಕ್ವಶನ್ಸನ್ನು ಸೊಲ್ಯೂಷನ್ ಮಾಡ್ತಾಯಿದ್ದೀನಿ. ಅದರ ಯೂಸನ್ನು ತಗೋಬೇಕಾಗತ್ತೆ. ಓಕೆ, ಅದೇ ರೀತಿ ಲೇಟ್ ಮಾಡೋದು ಬೇಡ. ವಿದಿನ್ 15 ಮಿನಿಟ್ಸ್ ಒಳಗೆ ಎಲ್ಲ ಕ್ವಶನ್ಸನ್ನು ಸೊಲ್ಯೂಷನ್ ಮಾಡ್ತಾ ಹೋಗೋಣ. ಅದೇ ರೀತಿ ಪ್ಲೇಲಿಸ್ಟ್ ಕೂಡ ಅದ, ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ ಮಾಡಿಕೊಂಡು ಎಲ್ಲ ಕ್ಲಾಸಸನ್ನು ನೋಡ್ಬೋದು. ಓಕೆ, ಲೇಟ್ ಮಾಡೋದು ಬೇಡ, ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಏನದ ಅಂತ ನೋಡ್ರಿ, ಜೆ ಕೆ ಸಂಬಂಧಪಟ್ಟದ್ದು. ಡಿಸೆಂಬರ್ 2023ರಲ್ಲಿ ಫ್ರಾನ್ಸ್ನ ಸೆರ್ಗಿಯಲ್ಲಿ ಯಾವ ಭಾರತೀಯ ಪ್ರಸಿದ್ಧ ವ್ಯಕ್ತಿ ಐಕಾನ್ ಪ್ರತಿಮೆಯನ್ನು ಉದ್ಘಾಟಿಸಲಾಯಿತು ಅಂತಂದ್ರೆ ತಿರುವಳ್ಳರ್. ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ನೆಕ್ಸ್ಟು ಸೆಕೆಂಡು, ಸಿದ್ದರಾಮಯ್ಯನವರು ಪ್ರಸ್ತುತ 2024ರಲ್ಲಿ ಯಾವ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ಅಂತಂದ್ರೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದರು. ನೆಕ್ಸ್ಟು ವಿಕಸಿತ್ ಭಾರತ್ ಸಂಕಲ್ಪ ಯಾತ್ರಾ ದೇಶವ್ಯಾಪ್ತಿ ಅಭಿಯಾನವಾಗಿದ್ದು ಇದು ಯಾವುದರ ಜಾಗೃತಿ ಮೂಡಿಸುವಂತಹ ಗುರಿಯಾಗಿದೆ ಅಂತೇಳಿ ಕೇಳಿರುವಂಥದ್ದು. ಇದು ಸರ್ಕಾರಿ ಯೋಜನೆಗಳಿಗೆ ಒಂದು ಜಾಗೃತಿ ಮೂಡಿಸುವಗೋಸ್ಕರ ಅವರು ಮಾಡಿರುವಂತಹ ಒಂದು ಯಾತ್ರೆ. ನೆಕ್ಸ್ಟು 4ನೇ ಪ್ರಶ್ನೆ, ಎ ಶಾರ್ಟ್ ಆರ್ಟ್ ಹಿಸ್ಟ್ರಿ ಮೈ ಅಬ್ಸೆನ್ಸಿವ್ ಜರ್ನಿ ಟು ಒಲಿಂಪಿಕ್ ಗೋಲ್ಡ್ ಎಂಬುದು 2008ರ ಸಮರ ಒಲಿಂಪಿಕ್ಸ್ ಚಿನ್ನದ ಪದಕ ವಿಜೇತ ಭಾರತೀಯರೊಬ್ಬದ 2011ರ ಆತ್ಮಕಥೆ. ಅವರು ಯಾರು ಅಂತಂದ್ರೆ ಅಭಿನವ್ ಬಿಂದ್ರಾ ಅವರು. ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ನೆಕ್ಸ್ಟು 5ನೇ ಕ್ವಶನ್, ಪೊಂಗಲ್ ಒಂದು ಸುಗ್ಗಿ ಹಬ್ಬವಾಗಿದ್ದು ಇದನ್ನು ಮುಖ್ಯವಾಗಿ ಎಲ್ಲಿ ಆಚರಿಸಲಾಗುತ್ತದೆ ಅಂತಂದ್ರೆ ಪೊಂಗಲ್ ಇದನ್ನು ದಕ್ಷಿಣ ಭಾರತದಲ್ಲಿ ಆಚರಿಸುವಂಥದ್ದು. ನೆಕ್ಸ್ಟು, ಎಲ್ಲ ಮಾನವರ ಸಮಾನತೆಗಾಗಿ ಮತ್ತು ಜಾತಿ ಮತ್ತು ಮಹಿಳೆಯರ ಬಗೆಗಿನ ಬ್ರಾಹ್ಮಣಶಾಹಿ ವಿಚಾರಗಳ ವಿರುದ್ಧ ಬಲವಾಗಿ ವಾದಿಸಿದ ವೀರಶೈವ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂತೇಳಿ ಕೇಳಿತು. ಇದನ್ನು ಆರಂಭಿಸಿದವರು ಬಸವಣ್ಣವರು. ನೆಕ್ಸ್ಟು, ಕಾಂಚನಜುಂಗ ಪರ್ವತವು ಭಾರತದ ಯಾವ ರಾಜ್ಯದಲ್ಲಿದೆ ಅಂತಂದ್ರೆ ಸಿಕ್ಕಿಂ ರಾಜ್ಯದಲ್ಲಿದೆ. ನೆಕ್ಸ್ಟು, ಭಾರತೀಯ ಅತಿ ಉದ್ದವಾದ ನದಿ ಯಾವುದು ಅಂತಂದಾಗ ಗಂಗಾ ನದಿ. ಯಾವುದು? ಗಂಗಾ ನದಿ. ನೆಕ್ಸ್ಟು, 2011ರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಮೊದಲ 4 ರಾಜ್ಯಗಳಲ್ಲಿ ಯಾವುದು ಸೇರಿತ್ತು ಅಂತಂದಾಗ ಪಶ್ಚಿಮ ಬಂಗಾಳ ಸೇರಿತ್ತು. ಆಪ್ಷನ್ ನಂಬರ್ 4 ಈಸ್ ರೈಟ್. ನೆಕ್ಸ್ಟು 10ನೇ ಪ್ರಶ್ನೆ, ಯಾವ ಬ್ರಿಟಿಷ್ ಕಂಪನಿ ಭಾರತವನ್ನು ಆಳಿತು ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ. ಯಾವುದು? ಈಸ್ಟ್ ಇಂಡಿಯಾ ಕಂಪನಿ. ನೆಕ್ಸ್ಟು, ಕೆಳಗಿನವುಗಳಲ್ಲಿ ಯಾರು ಇಂಡಿಯನ್ ನ್ಯಾಷನಲ್ ಆರ್ಮಿ INA ಭಾರತೀಯ ರಾಷ್ಟ್ರೀಯ ಸೈನ್ಯದ ಭಾಗವಾಗಿದ್ದರು ಅಂತ ಕೇಳಿದರು. ಇದರದ್ದು ಸುಭಾಷ್ ಚಂದ್ರ ಬೋಸ್ ಅವರು ಒಂದು ಭಾಗವಾಗಿದ್ದರು. ನೆಕ್ಸ್ಟು, ಯಾವ ಪದವು ಕ್ರಿಕೆಟ್ಗೆ ಸಂಬಂಧಿಸಿದೆ ಅಂದರೆ LBW. ಓಕೆ. ನೆಕ್ಸ್ಟು, 2024 ಮಾರ್ಚ್ರಂತೆ ಭಾರತೀಯ ಸುಪ್ರೀಂ ಕೋರ್ಟ್ನ ಮಂಜೂರಾದ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅಂದರೆ ಮುಖ್ಯ ನ್ಯಾಯಮೂರ್ತಿಗಳನ್ನು ಹಿಡಿದು ಟೋಟಲ್ 34 ಜನ. ನೆಕ್ಸ್ಟು, ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಮಟ್ಟದ ಆಡಳಿತ ಯಾವುದಂತಂದ್ರೆ ಜಿಲ್ಲಾ ಪಂಚಾಯತಿ. ಯಾವುದು? ಜಿಲ್ಲಾ ಪರಿಷತ್ ಅಂತೀವಿ. ನೆಕ್ಸ್ಟು 15, ಜುಲೈ 2023ರಲ್ಲಿ ಭಾರತೀಯ ನೌಕಾಪಡೆಯಿಂದ ಮುಕ್ತಗೊಳಿಸಿ ವಿಯೆಟ್ನಾಂನ ನೌಕಾಪಡೆಗೆ ಹಸ್ತಾಂತರಿಸಲಾದ ಯುದ್ಧ ನೌಕೆ ಯಾವುದಂದ್ರೆ INS ಕೃಪಾನ್. ಬಹಳಷ್ಟು ಇಂಪಾರ್ಟೆಂಟು. ಓಕೆ, ಇದು ನಿಮಗೆ GKಗೆ ಸಂಬಂಧಪಟ್ಟಂತಹ ಕ್ವಶನ್ಗಳು. ನೆಕ್ಸ್ಟ್ ಈಗ ಸೈನ್ಸಿಗೆ ಸಂಬಂಧಪಟ್ಟಂತಹ ಕ್ವಶನ್ಗಳು ನೋಡ್ರಿ. ಸರಾಸರಿ ವೇಗವನ್ನು ಯಾವ ಮಾನದಂಡದಿಂದ ವ್ಯಕ್ತಪಡಿಸಲಾಗುತ್ತದೆ ಅಂತಂದ್ರೆ ಮೀಟರ್ ಪರ್ ಸೆಕೆಂಡ್. ಆಪ್ಷನ್ ನಂಬರ್ 3 ಈಸ್ ರೈಟ್. 17ನೇದು, ಬಲ್ಬ್ನಲ್ಲಿ ವಿದ್ಯುತ್ ಶಕ್ತಿಯನ್ನು ಯಾವ SI ಮಾನದಿಂದ ಅಳೆಯಲಾಗುತ್ತದೆ ಅಂತಂದ್ರೆ ಇದನ್ನು ವ್ಯಾಟ್ ಮೂಲಕ ಅಳೆಯಲಾಗುತ್ತದೆ. ನೆಕ್ಸ್ಟು, ಸರಳ ರೇಖೆಯಲ್ಲಿ ಚಲಿಸುತ್ತಿರುವ ಕಾರೊಂದರ ವೇಗವು 6 ಮೀಟರ್ ಪರ್ ಸೆಕೆಂಡ್ ಮತ್ತು ಅಂತಿಮ ವೇಗ 30 ಮೀಟರ್ ಪರ್ ಸೆಕೆಂಡ್. ಹಾಗಾದರೆ ಸರಾಸರಿ ವೇಗ ಎರಡನ್ನ ವೇಗ ಕೂಡಿಸ್ರಿ 36 ಆಯಿತು. ಎಷ್ಟು ವೇಗ ಅದಾವ? 2 ಅದಾವ. 2 1 2 18 ಅಂದರೆ 18 ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟು 19ನೇದು, ಒಂದು ಬಲ್ಬ್ನ ವಿದ್ಯುತ್ ಫ್ಯಾನನ್ನು 220 ವ್ಯಾಟ್ ಮೂಲಕ ಸಂಪರ್ಕಿಸಲಾಗಿದೆ. ಫ್ಯಾನ್ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವು 0.25 ಆಂಪಿಯರ್ ಆದರೆ ಫ್ಯಾನ್ನ ಪವರ್ ಸಾಮರ್ಥ್ಯ ಎಷ್ಟು ಅಂತಂದಾಗ ಇಲ್ಲಿ ಟೋಟಲ್ ಅಲ್ಲಿ ಕೊಟ್ಟಂತಹ ವೋಲ್ಟೇಜ್ 220 × 0.25 ಮಾಡಿದರೆ ಇದ್ರ 4 ಭಾಗ ಅಂದ್ರೆ 220ರ 4 ಭಾಗ ಅಂದರೆ 2 ಭಾಗ ಅಂದರೆ 110, 110ರ ಅರ್ಧ ಅಂದರೆ 55 ವ್ಯಾಟ್. ಆಪ್ಷನ್ ನಂಬರ್ 3 ಈಸ್ ರೈಟ್. ನೆಕ್ಸ್ಟು
ಜಲಚರ ಪ್ರಾಣಿಗಳಲ್ಲಿ ಉಸಿರಾಟದ ಪ್ರಕ್ರಿಯೆಯು ಕೆಳಗಿನ ಯಾವುದರ ಉಪಸ್ಥಿತಿಯಿಂದಾಗಿ ನಡೆಯುತ್ತದೆ ಅಂತಂದಾಗ ಇಲ್ಲಿ ನೀರಿನಲ್ಲಿ ಕರಗಿದ ಆಮ್ಲಜನಕದ ಮೂಲಕ ನಡೆಯುವಂಥದ್ದು. ಯಾವುದು? ನೀರಿನಲ್ಲಿ ಕರಗಿದ ಆಮ್ಲಜನಕ. ನೆಕ್ಸ್ಟು, ಅಸಂತೃಪ್ತ ಕಾರ್ಬನ್ ಸಂಯುಕ್ತಗಳು ಯಾವ ರೀತಿಯ ಬಂಧವನ್ನು ರೂಪಿಸುತ್ತವೆ ಅಂತಂದಾಗ ಇಲ್ಲಿ ರೂಪಿಸುವಂತಹ ಬಂಧಗಳು ಕಾರ್ಬನ್ ಬಹುಬಂಧಗಳನ್ನು ಹೊಂದಿರುವಂತಹ ಕಾರ್ಬನ್ ಸಂಯುಕ್ತಗಳು. ಓಕೆ. ನೆಕ್ಸ್ಟು 22ನೇದು, ನಮ್ಯತೆ ಮತ್ತು ತಣ್ಯತೆ ಎಂದರೇನು ಅಂತಂದ್ರೆ ಯಾವುದೇ ಒಂದು ಲೋಹಗಳನ್ನು ತೆಳುವಾದ ತಂತಿಯಾಗಿ ಎಳೆಯುವ ಸಾಮರ್ಥ್ಯವನ್ನು ತಣ್ಯತೆ ಅಂತೀವಿ. ಕುಟ್ಯತೆ ಅಂತ ಕುಟ್ಟಿ ಒಂದು ತಗಡಿನ ಆಕಾರದಲ್ಲಿ ಮಾಡುವಂಥದ್ದು ಕುಟ್ಯ. ಇದು ಡಕ್ಟಿಲಿಟಿ. ಓಕೆ. ನೆಕ್ಸ್ಟು 23ನೇದು, ಸಂಪೀಡಿತ ನೈಸರ್ಗಿಕ ಅನಿಲ CNG ಅಂತೀವಿ. ಯಾವ ಗುಣವು ಅದನ್ನು ವಾಹನಗಳಲ್ಲಿ ಏಕೆ ಬಳಸಲಾಗುತ್ತದೆ ಎಂಬುದನ್ನು ನಿಖರವಾಗಿ ವಿವರಿಸಿ ಅಂತಂದಾಗ ಇಲ್ಲಿ ಸಂಕುಚಿತ ಅಂದರೆ ಕಾಂಪ್ರೆಸಿಬಿಲಿಟಿ ಅಂತೀವಿ. ಓಕೆ. ಯಾಕಂತಂದ್ರೆ ಅದನ್ನು ಹಿಡಿದಿಟ್ಟು ಅತಿ ಒಂದು ಕಡಿಮೆ ಒಂದು ಜಾಗದಲ್ಲಿ ಶೇಖರಿಸಿರುವಂಥದ್ದು. ಓಕೆ. ಕ್ಸೈಲಮ್ ಮತ್ತು ಫ್ಲೋಯಮ್ ಮತ್ತು ಸ್ಕ್ಲೆರೆಂಕೈಮಾ ಇವುಗಳನ್ನು ಸಾಮಾನ್ಯವಾಗಿ ಏನೆಂದು ಕರೆಯಬಹುದು ಅಂತಂದ್ರೆ ಅಂಗಾಂಶಗಳಂತ ಟಿಶ್ಯೂಸ್ ಅಂತೀವಿ. ನೆಕ್ಸ್ಟು 25ನೇದು, ಎಲೆಗಳಿಂದ ಆಹಾರವನ್ನು ಇತರ ಭಾಗಗಳಿಗೆ ಸಾಗಿಸಲು ಸಹಾಯ ಮಾಡುವ ರಂಧ್ರವಿರುವ ಗೋಡೆಗಳನ್ನು ಹೊಂದಿರುವ ಕೊಳವೆಯಾಕಾರದ ಜೀವಕೋಶಗಳು ಯಾವುವು ಅಂತಂದಾಗ ಯಾವುವು? ಚಾಲನಿ ಅಂದರೆ ಸೀವ್ ಟ್ಯೂಬ್ಸ್ ಅಂತೀವಿ, ಚಾಲನಿ ನಳಿಕೆಗಳು. 26ನೇದು, ಸಸ್ಯಗಳಲ್ಲಿನ ಯಾವ ಪದಾರ್ಥವು ಬೆಳವಣಿಗೆ, ಅಭಿವೃದ್ಧಿ ಮತ್ತು ಪರಿಸರಕ್ಕೆ ಪ್ರತಿಕ್ರಿಯೆಗಳನ್ನು ಸಂಘಟಿಸಲು ಸಹಾಯ ಮಾಡುತ್ತವೆ ಅಂತಂದಾಗ ಯಾವಪ್ಪ ಅಂತಂದ್ರೆ ಹಾರ್ಮೋನ್ಸ್ಗಳು. ಯಕೃತ್ ಪಿತ್ತರಸವನ್ನು ಸ್ರವಿಸುತ್ತದೆ. ಇದು ಯಾವ ಚೀಲವನ್ನು ಸಂಗ್ರಹಿಸುತ್ತದೆ ಅಂದರೆ ಪಿತ್ತಕೋಶ. 28, ಪ್ಲಾಸ್ಮಾ ಪೊರೆಯ ರಚನೆಯನ್ನು ಯಾವ ಉಪಕರಣದ ಮೂಲಕ ಮಾತ್ರ ವೀಕ್ಷಿಸಬಹುದು ಅಂತಂದಾಗ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ ಮೂಲಕ ವೀಕ್ಷಿಸಬಹುದು. 29, ಕೆಳಗಿನ ಯಾವ ಸ್ನಾಯುಗಳು ಹೆಚ್ಚಾಗಿ ಮೂಳೆಗಳಿಗೆ ಅಂಟಿಕೊಂಡಿರುತ್ತವೆ ಮತ್ತು ದೇಹದ ಚಲನೆಗೆ ಸಹಾಯ ಮಾಡುತ್ತವೆ ಅಂತಂದ್ರೆ ಇವು ಕಂಕಾಳ ಸ್ನಾಯುಗಳು. ಯಾವುದು? ಕಂಕಾಳ ಸ್ನಾಯುಗಳು. ಆಪ್ಷನ್ ನಂಬರ್ 2 ಇಸ್ ರೈಟ್. 30ನೇ ಪ್ರಶ್ನೆ, ಸಸ್ಯಗಳು ಆಮ್ಲಜನಕ ಮತ್ತು ಇಂಗಾಲ ಡೈಆಕ್ಸೈಡ್ ವಿನಿಮಯಕ್ಕಾಗಿ ಅನೇಕ ಸಣ್ಣ ರಂಧ್ರಗಳನ್ನು ಹೊಂದಿರುತ್ತವೆ. ಇವುಗಳನ್ನು ಏನೆಂದು ಕರೆಯಲಾಗುತ್ತದೆ ಅಂದರೆ ಪತ್ರರಂಧ್ರಗಳಂತೀವಿ, ಸ್ಟೊಮ್ಯಾಟೊ. ಓಕೆ, ಡನ್. ಇದು ಸೈನ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಇನ್ನು ಗಣಿತದಲ್ಲಿ ಸಂಬಂಧಿಸಿದಂತಹ ಫಸ್ಟ್ ಕ್ವಶನ್, ಸರಾಸರಿ ಮೇಲೆದ ಇವುಗಳೆಲ್ಲ ಕೂಡಿಸಿದ ಮೇಲೆ 65. ಟೋಟಲ್ ಇರುವ ಸಂಖ್ಯೆ 5 ಅದ. 5 1 5 2 ಟೋಟಲ್ ಸರಾಸರಿ 12. ನೆಕ್ಸ್ಟು 4 ವ್ಯಕ್ತಿಗಳ ಸರಾಸರಿ 50 ಅಂದರೆ ಟೋಟಲ್ ನಮ್ಮದು 4 ವ್ಯಕ್ತಿಗಳ ಮೊತ್ತ 200. ಓಕೆ, 4 20. ಆದರೆ ಮೊದಲು 3 140 ಅಂದ್ರೆ 3 ಮಂದಿ ತೆಗೆದ್ರೆ 4ನೇದವನು ಸಿಗುತ್ತೆ. ಇದರೊಳಗೆ 3 ಮಂದಿ ತೆಗೆದ್ರೆ ನನಗೆ ಒಬ್ಬರು ಸಿಗುತ್ತೆ. ಅದನ್ನೇ ಕೇಳೋರು ಎಷ್ಟು ಉಳಿತ? ಅದೇ 60 kg. ಇನ್ನೊಬ್ಬ ಯಾವುದಲ್ಲ ಒಂದಿಷ್ಟು 60 kg. ನೆಕ್ಸ್ಟು ಇಂಟು ಮಾಡ್ಯಾರ ನೋಡ್ರಿ. ಏನು ಮಾಡ್ಯಾರ? 0.4 × 1.6 ಪಾಯಿಂಟ್ ತೆಗಿರಿ. 16 4 ಎಷ್ಟು? 64. ಪಾಯಿಂಟ್ಗಳು ಎರಡದಾವ ಅಂದರೆ 2 ಅಂಕಿ 1 ಬಿಟ್ಟು 1 ಪಾಯಿಂಟ್ ಕೊಡಬೇಕು. 0.64. ಭಾಳ ಸಿಂಪಲ್. ನೆಕ್ಸ್ಟು 34ನೇದು ಮೊತ್ತ ಕೇಳ್ಯಾರ 41.25 8.43. ಇವುಗಳನ್ನ ಕೂಡಿಸಿದ್ರೆ 40 49 ಅಂತೂ ಬರುತ್ತೆ. ಅಂದರೆ 49.68. ಇವುಗಳಲ್ಲಿ ಯಾವುದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ ಅಂತಂದ್ರೆ 49 ಇದು 7ರ ವರ್ಗ ಸಂಖ್ಯೆ, 64 8ರ ವರ್ಗ ಸಂಖ್ಯೆ, 100 10ರ ವರ್ಗ ಸಂಖ್ಯೆ, 1000 ಯಾವುದ್ರದ್ದು ವರ್ಗ ಸಂಖ್ಯೆ ಇಲ್ಲ, ಅದು ಘನ ಸಂಖ್ಯೆ. 81 ಯಾವುದರ ವರ್ಗ ಆಗೈತೆ ಅಂದ್ರೆ 9ರ ಒಂದು ವರ್ಗ ಸಂಖ್ಯೆ. ನೆಕ್ಸ್ಟು 37 ಇದು ಯಾವ ಸಂಖ್ಯೆಯಿಂದ ಭಾಗವಾಗುತ್ತದೆ ಅಂತಂದಾಗ ಇವನ್ನ ಎಲ್ಲವನ್ನ ಕೂಡಿಸ್ರಿ. ಫಸ್ಟಿಗೆ ಕೂಡಿಸಿದ ಮೇಲೆ ಎಷ್ಟಾಗುತ್ತಪ್ಪ? 2ರಲ್ಲಿ ಅಂತೂ ಹೋಗಂಗಿಲ್ಲ, ಲಾಸ್ಟಿಗೆ ಸಮ ಸಂಖ್ಯೆ. 4ರಲ್ಲಿ ಕೊನೆಯ 2 ಅಂಕಿ ಹೋಗಂಗಿಲ್ಲ, 6ರಲ್ಲಿ ಅಂದ್ರೆ ಬಿಟ್ಟಬಿಡ್ರಿ. ನೆಕ್ಸ್ಟು ಇದು 3ರಲ್ಲಿ ಹೋಗುತ್ತೆ. ಎಲ್ಲ ಸಂಖ್ಯೆಗಳನ್ನ ಕೂಡಿಸ್ಬೇಕು. ಎಲ್ಲ ಅಂಕಿಗಳನ್ನ ಕೂಡಿಸಿದ ಮೇಲೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತಂದ್ರೆ ಟೋಟಲ್ಲು ನೋಡಿರಿ 10 14 17 17 25 30 ಡಿವೈಡೆಡ್ ಬೈ 3 ಅಂತಂದ್ರೆ ಭಾಗ ಹೋಗುತ್ತೆ. ಆವಾಗ ಈ ಸಂಖ್ಯೆ 33ರಿಂದ ಪೂರ್ಣವಾಗಿ ಭಾಗ ಹೋಗುತ್ತೆ. 10 ಅನುಪಾತ 15 ಇದರ ಸಮಾನವಾದದ್ದು ಯಾವುದು ಅಂದರೆ ಸಿಂಪ್ಲಿಫೈ. 5 2ರಲ್ಲಿ 5 3ರಲ್ಲಿ 2 ಅನುಪಾತ 3. ನೆಕ್ಸ್ಟ್ 39 ಎ ಮತ್ತು ಬಿ ವ್ಯವಹಾರಗಳಲ್ಲಿ ಹೂಡಿಕೆ ಸ್ವಲ್ಪ ಲಾಭ ಗಳಿಸಲಾಗುತ್ತದೆ. 4 ಅನುಪಾತ 5 ಲಾಭ ಬರುತ್ತೆ, ಹಂಚಿಕೊಳ್ಳುತ್ತಾರೆ. ಆ ರೀತಿಯಲ್ಲಿ ಹಂಚಿಕೊಳ್ತಾರೆ. ಎ 20,000 ಮಾಡಿದರೆ
ಬಿದೆಷ್ಟು ಅಂದ್ರೆ ಎ ಅಂದ್ರೆ 4 ಅದ, 4 ಅಂದ್ರೆ 20,000 ಅಂದ್ರೆ ಇಂಟು ಎಷ್ಟು ಮಾಡ್ಯಾರ 4 5 20 1 3 0 5,000 ಇಂಟು ಮಾಡ್ಯಾರ. ಇದಕ್ಕೂ ಕೂಡ 5,000 ಇಂಟು ಮಾಡಿರಿ, 5 5 25 1 3 0 25,000. ಆಪ್ಷನ್ ನಂಬರ್ ಎ ಇಸ್ ರೈಟ್. ಭಾಳ ಸಿಂಪಲ್ ಇರ್ತಾವೆ. ನೆಕ್ಸ್ಟು 40ನೇದು, ಒಂದು ರೈಲು 3 ಗಂಟೆಗಳಲ್ಲಿ 51 ಕಿಲೋಮೀಟರ್ ದೂರವನ್ನು ಕ್ರಮಿಸಿದರೆ 5 ಗಂಟೆಗಳಲ್ಲಿ ಎಷ್ಟು ಕ್ರಮಿಸುತ್ತದೆ ಅಂತ ಹೇಳಿ ಕೇಳಿದ್ದು. ಫಸ್ಟಿಗೆ ಅದರ ವೇಗವನ್ನು ಕಂಡುಹಿಡಿಯಿರಿ. 51 ಕಿಲೋಮೀಟರನ್ನು 3 ಗಂಟೆ ಒಳಗೆ ಹೋದ್ರೆ ಎಷ್ಟಾಯಿತು? 17 ಸ್ಪೀಡ್ ಆಯಿತು. 17ರಂಗ 5 ಗಂಟೆ ಹೋದರೆ ಎಷ್ಟಾಯಿತು? 17 5 85 ಕಿಲೋಮೀಟರ್ ದೂರವನ್ನು ಕ್ರಮಿಸುವಂಥದ್ದು. ನೆಕ್ಸ್ಟು 41, ಒಂದು ವೃತ್ತಾಕಾರದ ಮೈದಾನದ ತ್ರಿಜ್ಯವು 35 ಮೀಟರ್ ಆಗಿದ್ದರೆ ಮೈದಾನದ ಸುತ್ತಳತೆ ಎಷ್ಟು? ಇಲ್ಲಿ π = 22/7 ಅಂತೇಳಿ ಯೂಸ್ ಮಾಡಂದ್ರೆ ಇಲ್ಲಿ ಏನದಪ್ಪ ಸರ್ಕಂಫರೆನ್ಸ್ ಅಂದ್ರೆ 2πr ಅಂದರೆ ವಿಸ್ತೀರ್ಣ ಕೇಳ್ಯಾರ. = 2 × 22/7 ಇಂಟು ಆರ್ ಎಷ್ಟದ 35 ಅಂದರೆ 7 1 7 5 35. ಟೋಟಲ್ 22 × 2 ಅಂದರೆ 44. 44 × 5 ಅಂತಂದ್ರೆ 220 ಮೀಟರ್. ಆಪ್ಷನ್ ನಂಬರ್ ಲಾಸ್ಟ್. ನೆಕ್ಸ್ಟು 42, ಒಂದು ಸಂಖ್ಯೆಯ 3ನೇ ಒಂದು ಭಾಗ ಅಂದ್ರೆ x/3, ಇನ್ನೊಂದು ಎಷ್ಟದ ಅರ್ಧ ಭಾಗ ಅಂತಂದ್ರೆ x/2. ಇವುಗಳ ಕೂಡಿಸಿದಾಗ ಎಷ್ಟು ಬರುತ್ತೆ? 50 ಬರುತ್ತೆ. ಹಾಗಾದ್ರೆ ಆ ಸಂಖ್ಯೆ ಯಾವುದು? ಎಕ್ಸ್ ಅಂದರೆ ಎಷ್ಟು ಅಂತೇಳಿ ಕೇಳಿತು. ಇವುಗಳ ಫಸ್ಟಿಗೆ ನಾನು ಲಸ ತೆಗೆದ್ರೆ ಎಷ್ಟು ಬಂತು? ಟೋಟಲಾಗಿ 5x / 6 ಆಯಿತು = 5. ಹೌದಾ? ಆಮೇಲೆ ನಾನು ಏನು ಮಾಡ್ತೀನಿ, ಈ 6ಅನ್ನು ಈ ಕಡೆ ತೊಗೊಂಬರ್ತೀನಿ ಅಂದರೆ ಇಂಟು ಆಗುತ್ತೆ. x = 5 6 30 1 0 300 ಆಯಿತು / ಈ 5 ಈ ಕಡೆ ಬಂದರೆ / 5 1 5 6 30 1 0 ಅಂದ್ರೆ ಆ ಸಂಖ್ಯೆ ಯಾವುದು? 60. ಆಪ್ಷನ್ ನಂಬರ್ 4 ಇಸ್ ರೈಟ್. ನೆಕ್ಸ್ಟು 43, ಒಂದು ಷಟ್ಭುಜ ಆಕೃತಿಗಳಲ್ಲಿ ಹೆಕ್ಸಾಗೋನ್ ಅಂತೀವಿ. ಎಷ್ಟು ಶೃಂಗಗಳಿರುತ್ತವೆ ಅಂತಂದ್ರೆ ಷಟ್ ಅಂದರೆ ಎಷ್ಟು? 6 6 ಶೃಂಗಗಳಿರ್ತವೆ. ಓಕೆ ಡನ್. 44, 4/5 ಇದನ್ನು ಪರ್ಸೆಂಟೇಜ್ ಒಳಗೆ ಬರಿ ಅಂದ್ರೆ ಇಂಟು 100 ಮಾಡಿರಿ. 5 1 5 2 10 0 4 2 8 ಅಂದ್ರೆ 80%. ಆಪ್ಷನ್ ನಂಬರ್ 2. ನೆಕ್ಸ್ಟು ತೂಕದ ಆಧಾರದ ಮೇಲೆ ಟೊಮೆಟೊದಲ್ಲಿ 90% ನೀರಿರುತ್ತದೆ. ಹಾಗಾದರೆ 30 kg ಟೊಮ್ಯಾಟೊದಲ್ಲಿ ಇರುವ ನೀರು ಎಷ್ಟು? ಈಗ ಟೋಟಲ್ 90ರಷ್ಟು ನೀರಿರುತ್ತೆ. ಹಾಗಾದ್ರೆ 30 kg ಎಷ್ಟಾಯ್ತು? 30 × 90%. ಈ 0 ಹೌದಾ? ಆಮೇಲೆ ಈ 0 9 3 ಎಷ್ಟು? 27 kg. ಹೌದಾ? 27 kg ತೂಕ ಬರುತ್ತೆ. ಇದು ಮ್ಯಾಥ್ಸ್ಗೆ ಸಂಬಂಧಿಸಿದ್ರೆ ನೆಕ್ಸ್ಟು ಯಾವುದಕ್ಕಪ್ಪ ಅಂದ್ರೆ ರೀಸನಿಂಗ್ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಯಾವ ರೀತಿ ಅದಾವ ಅಂಥೇಳಿ ನೋಡ್ತಾ ಹೋಗ್ರಿ. ನೆಕ್ಸ್ಟ್ ನೋಡಿರಿ, ಇಲ್ಲಿ ಕೇಳಿದ್ದೇನು 3 ಎಷ್ಟೇ ಅಂತ ಹೇಳ್ಯಾರ. 3 ಎಷ್ಟದ ನೋಡಿರಿ? 1 ಅದ, ಇಲ್ಲಿ 2 ಅದ, 3 ಅದ, 4 ಅದ, 5 ಅದ, 5 ಅದಾವ. ಹೌದು ಇಲ್ಲ? ಟೋಟಲ್ ಇಲ್ಲಿ 1 ಅದ, 2 3 4 5 ಇಲ್ಲಿ 3ಗಳದಾವ ಅಂದರೆ ಆಪ್ಷನ್ ನಂಬರ್ 4 ಡನ್. ನೆಕ್ಸ್ಟು 47ನೇದು, ಒಂದು ಚೆಸ್ ಪಂದ್ಯಾವಳಿಯಲ್ಲಿ ಅಜಯ್ ಮೇಲಿಂದ 23ನೇ ಸ್ಥಾನ, ಕೆಳಗಿನಿಂದ 4ನೇ ಸ್ಥಾನ. ಒಟ್ಟು ಎಷ್ಟು? ಕೂಡಿಸ್ರಿ. ಟೋಟಲ್ಲು 27. ಆದರೆ ಅವನು 2 ಸಲ ಕೌಂಟ್ ಮಾಡಿರ್ತೀವಿ, -1 ಮಾಡಿರಿ. ಟೋಟಲ್ ಎಷ್ಟು ಅದಾರ? 26 ಜನ ಅಲ್ಲಿ ಆಡುವಂಥದ್ದು. 48ನೇದು, ಇಂಗ್ಲೀಷ್ ವರ್ಣಮಾಲೆಯಲ್ಲಿರುವಂಥದ್ದು ಇದು ಸಿರೀಸ್ ಅದ. ಇಲ್ಲಿ ಏನು ಮಾಡ್ಯಾನಪ್ಪ ಅಂತಂದ್ರೆ -3 ಮಾಡ್ಕೊತ ಹೋಗ್ಯಾನ. ಪ್ರತಿಯೊಂದಕ್ಕೂ ಏನು ಮಾಡ್ಯಾನ? -3. ಇಲ್ಲಿಂದ ಇಲ್ಲಿಗೆ -3. ಅದೇ ರೀತಿ H ಆದಮೇಲೆ -3, H ಆದಮೇಲೆ -3. ಹಿಂದಿನ ಲೆಟ್ರ್ ಯಾವ್ದು ಬರುತ್ತೆ? ಇ ಬರುತ್ತೆ. ಆಪ್ಷನ್ ನಂಬರ್ 3 ಈಸ್ ರೈಟ್. 48 ಆಯಿತು. 49, ಇವುಗಳಲ್ಲಿ ಶಬ್ದ ಫಸ್ಟ್ ಯಾವ್ದು ಬರುತ್ತೆ? ಸೆಕೆಂಡು ಥರ್ಡು. ಫಸ್ಟ್ನೇದು 3ನೇದು ಬರುತ್ತೆ. ಹೌದಾ? ನೋಡಿ, ಫಸ್ಟ್ನೇದು ಯಾವ್ದು ಬರುತ್ತೆ? 3ನೇ ಸಿ ಬರುತ್ತೆ. ಅಂದ್ರೆ ಫಸ್ಟ್ 3 ಇದ್ದದ್ದು ಇದು ಒಂದಾದ. ಆಪ್ಷನ್ ನಂಬರ್ 3 ಈಸ್ ರೈಟ್. ಮುಂದೆ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಕೊನೆಯ 50ನೇ ಪ್ರಶ್ನೆ ನೋಡಿರಿ. ಇಲ್ಲಿ ಶಬ್ದಗಳದ ಏನಪ್ಪ ಅಂತಂದ್ರೆ KJD ಇದನ್ನು ಯಾವ ರೀತಿ ಬರ್ತಾರಂತಂದ್ರೆ MLF. ಅಂದರೆ ಇಲ್ಲಿ ಏನು ಮಾಡ್ಯಾರ ಅಂತೇಳಿ ಒಂದೇ ಒಂದು ಇದ್ರೊಳಗೆ ಗೊತ್ತಾಗುತ್ತೆ. ಏನಪ್ಪ ಅಂತಂದ್ರೆ -2 ಮಾಡ್ಕೊತ ಹೋಗ್ಯಾರ. ನೋಡಿರಿ, ಕೆ ಆದಮೇಲೆ M ಬರ್ದಾರಂದ್ರೆ ಪ್ಲಸ್ ಮಾಡ್ಯಾರ. ಹೌದಾ?
ಜೆ ಆದಮೇಲೆ ಎಲ್ ಬರ್ದಾರೆ ಅಂದರೆ ಇಲ್ಲಿ +2 ಮಾಡ್ಯಾರ. ಆಮೇಲೆ ಡಿ ಆದಮೇಲೆ ಎಫ್ ಅಂದ್ರೆ +2. ಈಗ ನಾನು ಕೇಳಿದ್ದು WGN ಇದನ್ನು ಯಾವ ರೀತಿ ಬರೀತೀರಿ ಅಂತೇಳಿ ಕೇಳಿದ್ದು. ಇದನ್ನು ಯಾವ ರೀತಿ ಬರಿತೀವಿ ಅಂದರೆ ಪ್ಲಸ್ ಎಲ್ಲದಕ್ಕೂ 2 ಮಾಡಬೇಕಷ್ಟೇ. ಓಕೆ, +2 ಮಾಡಿದರೆ ನಮ್ಮದು ಆನ್ಸರ್ ಬರುತ್ತೆ. W ಆದಮೇಲೆ +2 ಮಾಡಿ WXY. ನೆಕ್ಸ್ಟು G ಆದಮೇಲೆ HI. N ಆದಮೇಲೆ MNOP ಅಂದರೆ YIP. ಆಪ್ಷನ್ ನಂಬರ್ 4 ಈಸ್ ರೈಟ್. ಸೊ ಈ ರೀತಿ ನಿಮಗೆ ಏನಾಗುತ್ತಪ್ಪ ಅಂತಂದ್ರೆ ಟೋಟಲು ಇದು 20ನೇ ಟೆಸ್ಟು. ಓಕೆ, 20ನೇ ಟೆಸ್ಟು ಈ ರೀತಿ ಕ್ವಶನ್ಗಳು ಬಂದವ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ, 21ನೇ ಟೆಸ್ಟನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ತರ್ತೀನಿ. ಅದೇ ರೀತಿ ಯಾರಿನ್ನೂ ಪ್ರೀವಿಯಸ್ ಕ್ಲಾಸಸ್ ನೋಡಿಲ್ಲ ನೋಡಿರಿ, ಆದಷ್ಟು ಬೇಗ ನಿಮ್ಮದು WMP, ಆಮೇಲೆ ಟ್ರೇಡ್ಸ್ಮೇನು, ಆಮೇಲೆ ಅಗ್ನಿವೀರ್ JD ಎಲ್ಲದಕ್ಕೂ ಸಂಬಂಧಪಟ್ಟಂತಹ ಕ್ವಶನ್ಗಳಾಗಿರ್ತವೆ. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.